ಮಾವು ರೈತರಿಗೆ ಕೊಳ್ಳಿ ಇಟ್ಟ ಕೊಲ್ಲಿ ಯುದ್ಧ. ಹೆಚ್ಚಿದ ಮಾವು ಇಳುವರಿ, ಬೆಲೆಯಲ್ಲಿ ಕುಸಿತ. ಬೆಲೆ ಕುಸಿತದಿಂದ ಕಂಗಾಲಾದ ಮಾವು ಬೆಳೆಗಾರ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಯುದ್ಧ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮಾವು ಬೆಳೆಗಾರರ ಮೇಲೆ ತೀವ್ರ ದುಷ್ಪರಿಣಾಮ ಬೀರಿದ್ದು ಮಾವು ಬೆಲೆಯಲ್ಲಿ ತೀವ್ರ ಕುಸಿತ ಕಂಡಿದೆ. ಇದರಿಂದ ಮಾವು ಬೆಳೆಗಾರ ಕಂಗಾಲಾಗಿದ್ದಾನೆ. ಏಷ್ಯಾದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಖ್ಯಾತಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗಿದ್ದು ಉಭಯ ಜಿಲ್ಲೆಗಳಲ್ಲಿ ಬೆಳೆಯುವ ಮಾವು ವಿದೇಶಿಗಳಿಗೆ ರಫ್ತಾಗುತ್ತಿತ್ತು. ಆದರೆ ಕೊಲ್ಲಿ ಯುದ್ಧದ ಪರಿಣಾಮವಾಗಿ ವಿದೇಶಿಗಳಿಗೆ ರಫ್ತಾಗುತ್ತಿದ್ದ ಮಾವು ಪ್ರಸ್ತುತ ರಫ್ತು ಇಲ್ಲದೆ ದೇಶದಲ್ಲಿಯೇ ಮಾರಾಟವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಆಂಧ್ರಪ್ರದೇಶದಲ್ಲಿ ಅತಿ ಹೆಚ್ಚು ಮಾವು ಫಸಲು ಬಂದಿದ್ದು ಇದು ಬೆಲೆ ಕುಸಿತಕ್ಕೆ ಮತ್ತೊಂದು ಕಾರಣವಾಗಿದೆ. ಸೈಯದ್ ಇದ್ರೀಸ್ ಬಾಬು ಒಂದು ಭಾರತ್ ಫ್ರೂಟ್ ಕಂಪನಿ, ಭಾರತ್ ಮ್ಯಾಂಗೋ ಮಂಡಿ ಅವರು ಸುಮಾರು ನಾವು 30 ವರ್ಷದಿಂದ ಕಾರೋಬಾರ್ ನಡೆಸ್ತೀವಿ. ಈ ಸರಿ ಬೆಳೆ ತೋಟಗಳು ಜಾಸ್ತಿ ಆಗಿದೆ, ಬೆಳೆ ಕಾಯಿ ಜಾಸ್ತಿ ಬರ್ತಾ ಇದೆ, ಬಜಾರ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ರೈತರಿಗೆ ದುಡ್ಡು ಆಗ್ತಾ ಇಲ್ಲ, ಬಜಾರ್ ಡೌನ್ ಆಗಿದೆ. ಮಲ್ಲಿಕಾ ಬಂದು 20 ಇಂದ 30 ರೂಪಾಯಿ, ಬಾದಾಮಿ ಬಂದು 20 ರೂಪಾಯಿಂದ 25 ರೂಪಾಯಿ, ಬೇನಿಶಾ ಬಂದು 15 ಇಂದ 20 ರೂಪಾಯಿ, ರಸ್ಪುರಿ 10 ರೂಪಾಯಿಂದ 15 ರೂಪಾಯಿ, ಲಾಲ್ಬಾಗ್ ಬಂದು 10 ರೂಪಾಯಿ, ತೋತಾಪುರಿ 5 ರೂಪಾಯಿಂದ 6 ರೂಪಾಯಿ, ನಾಟಿ 5 ರೂಪಾಯಿ. ರೇಟ್ ಡೌನ್, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಕಾಯಿ ಜಾಸ್ತಿ ಆಂಧ್ರ ಒಳಗೆ ಉಪಯುಕ್ತ ಕಾಯಿ ಬೆಳೆದ್ಬಿಟ್ಟಿದ್ದಾರೆ. ಆ ಕಡೆ ಆಂಧ್ರ ಇಂದ ಬೆಳೆದಿರೋದಕ್ಕೋಸ್ಕರ ನಮ್ಮ ಕರ್ನಾಟಕ ಕಾಯಿಗೆ ರೇಟ್ ಕಡಿಮೆ ಆಗಿದೆ. ಎಕ್ಸ್ಪೋರ್ಟ್ ಆಗ್ತಾ ಇದೆ, ಯುದ್ಧದಿಂದ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ರೈತರಿಗೆ ಬಹಳ ನಷ್ಟ ಆಗ್ತಾ ಇದೆ. ಅದೇ ಅವರು ಡ್ರೆಸ್ಸಿಂಗ್ ಮಾಡಿ ಅವ್ರಿಗೆ ಎಲ್ಲ ಔಷಧಿ, ಕೂಲಿ ಎಲ್ಲ ಲೇಬರ್ ಎಲ್ಲ ಜಾಸ್ತಿ ಆಗಿದೆ ಖರ್ಚು. ಮಾವಿನ ರೇಟ್ ಕಡಿಮೆ ಆಗಿದೆ. ಅವ್ರಿಗೆ ಬಹಳ ತೊಂದರೆ ಆಗ್ತಾ ಇದೆ. ತೋಟಗಳು ತಗೊಂಡಿರೋರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದ್ರಿಗೆ ಏನನ್ನ ಗೌರ್ಮೆಂಟ್ ಇಂದ ಅನುಕೂಲ ಮಾಡ್ಕೊಡ್ಬೇಕು. ಮಾವು ಬೆಳೆಗೆ ಬಳಸುವ ಗೊಬ್ಬರ, ಕೀಟನಾಶಕ ಮತ್ತು ಕೂಲಿ ಬೆಲೆಯಲ್ಲಿ ಏರಿಕೆಯಾಗಿದ್ದು ಮಾವು ಬೆಲೆ ಕುಸಿತ ಕಂಡಿದೆ. ಪರಿಣಾಮ ಮಾವು ಬೆಳೆಗಾರರಿಗೆ ಹಾಕಿದ ಬಂಡವಾಳವು ವಾಪಸ್ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಹೆಸರು ಫೈಜುಲ್ಲಾ ಖಾನ್ ಅಂತ, ನಾನು ವ್ಯಾಪಾರಸ್ಥು. ಹೋದ ವರ್ಷನೂ ಮಾವಿನಕಾಯಿ ರೇಟ್ ಇರಲಿಲ್ಲ. ಈ ವರ್ಷನೂ ಮಳೆ ಇಲ್ಲಿದ್ದ ಕಾರಣಾಗ ಕ್ವಾಲಿಟಿನೂ ಇಲ್ಲ, ರೇಟುನು ಇಲ್ಲ. ನಾವು ರೈತರು ಕೊಡೋ ದುಡ್ಡು ಹೆಂಗ್ ಕೊಡ್ಬೇಕು, ಸೈಜ್ ಇಲ್ಲ, ಕ್ವಾಲಿಟಿ ಈ ರೀತಿ ಆಗಿದೆ. ಮೇನ್ ಬಂದು ಮಳೆ ಇಲ್ಲ, ಫಸಲಿಲ್ಲ. ರೈತರಿಗೆ ಹಿಂಗೆ, ವ್ಯಾಪಾರಸ್ಥರಿಗೆ ಹಿಂಗೆ ಆದ್ರೆ ನಮ್ಮ ಜೀವನ ಹೆಂಗೆ? ನಾವು ರೈತರು ಕೊಡೋ ಕಾಸು ಹೆಂಗೆ? ಹಿಂಗ್ ಮಾಡಿದಾಗ ಪ್ರತಿಯೊಂದು ರೇಟನ್ನು ಡೌನ್ ಆಗಿದೆ. ಆದ್ರಿಂದ ಈ ಸರಿ ಮಾವಿನಕಾಯಿ ಅಷ್ಟು ಉತ್ತಮವಾಗಿಲ್ಲ. ಪ್ರಸ್ತುತ ತೋತಾಪುರಿ 5 ರೂಪಾಯಿ, ರಸಪುರಿ 10 ರಿಂದ 15 ರೂಪಾಯಿ, ನೀಲಂ 10 ರಿಂದ 15 ರೂಪಾಯಿ, ಹೀಗೆ ಪ್ರತಿ ಮಾವು ಅತ್ಯಂತ ಕನಿಷ್ಠ ಬೆಲೆಗೆ ಮಾರಾಟವಾಗುತ್ತಿದ್ದು ಯಾವುದೇ ಫಸಲು 30 ರೂಪಾಯಿ ದಾಟದಿರುವುದು ಮಾವು ಬೆಳೆಗಾರರಿಗೆ ಮತ್ತು ಮಾವು ವ್ಯಾಪಾರಸ್ಥರಿಗೆ ತೀವ್ರವಾದ ಪೆಟ್ಟನ್ನೇ ನೀಡಿದೆ. ನನ್ನ ಹೆಸರು ಯೂಸಫ್ ಅಂತ, ಮಾಮೂಲಿಗೆ ಮಂಡಿ ಅವರು. ಮಾಮೂಲಿಗೆ ಹೊಸ ರೇಟ್ ಇಲ್ಲ, ರೇಟ್ ಡೌನ್ ಆಗ್ಬಿಟ್ಟಿದೆ. ಎಲ್ಲಾ ಕಡೆ ಒಂದೇ ಸರಿ ಬಂದ್ಬಿಟ್ಟಿದೆ. ಮಳೆಗಳಿಲ್ಲ, ಅದಕ್ಕೆ ಕ್ವಾಲಿಟಿ ಬರ್ತಾ ಇಲ್ಲ ಸರಕು. ಅದಕ್ಕೆ ಬಹಳ ಡೌನ್ ಐತೆ ಮಾಮೂಲಿಗೆ. ಯಾರು ತಿಂತಾ ಇಲ್ಲ ಮಾಮೂಲಿಗೆ. ಜ್ಯೂಸ್ ಅವರು ಬಹಳ ಕಡಿಮೆ ರೇಟ್ಗೆ ಕೊಡ್ತಾವ್ರೆ. ಬಾದಾಮಿ ಐತೆ 15 ರಿಂದ 30ವರೆಗೂ, ಬೇನಿಶಾ 15 ರಿಂದ 20, 22, ರಾತ್ರಿ 7 ರೂಪಾಯಿನಿಂದ 10 ರೂಪಾಯಿ, 12 ರೂಪಾಯಿ, ರಸ್ಪುರಿ 10 ರೂಪಾಯಿನಿಂದ 15 ರೂಪಾಯಿ, ಬೇನಿಶಾ ಮಲ್ಲಿಕಾ 20 ರಿಂದ 30. ನಾಟಿಗಳು ಕೇಳೋರಿಲ್ಲ, 2 ರೂಪಾಯಿ 3 ರೂಪಾಯಿ ತಿನ್ಬೇಕಾಗ್ತಾ ಇದ್ದೀವಿ. ಜೊತೆಗೆ ಇತ್ತೀಚೆಗೆ ಬಿದ್ದ ಆಲಿಕಲ್ಲು ಮಳೆ ಮಾವು ಬೆಳೆಗೆ ತೀವ್ರ ಪೆಟ್ಟನ್ನು ನೀಡಿದ್ದು ಸಂಕಷ್ಟದಲ್ಲಿರುವ ಮಾವು ಬೆಳೆಗಾರರ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಬೇಕು, ಪರಿಹಾರ ನೀಡಬೇಕು ಎಂದು ಮಾವು ಬೆಳೆಗಾರರು ಒತ್ತಾಯಿಸಿದ್ದಾರೆ. ನಮ್ಮ ಹೆಸರು ಅಶೋಕ್ ಅಂತ, ಮಂಚನಬಲ. ಏನಂದ್ರೆ ಈ ಮಾವಿನಕಾಯಿ 5 ರೂಪಾಯಿ ಖರ್ಚು ಬರ್ತದೆ. ಒಂದು ಆಳಕ್ಕ 800 ರೂಪಾಯಿ ಕೊಡ್ಬೇಕು ಗಂಡ್ಸ್ಗೆ, ಹೆಂಗಸರಿಗೆ ಬಂದು 600 ರೂಪಾಯಿ ಕೊಡ್ಬೇಕು. 1 kg ಮ್ಯಾಂಗೋ ಇಲ್ಲಿ ಮಂಡಿಗೆ ಬರೋಷ್ಟೊತ್ತಿಗೆ 5 ರೂಪಾಯಿ ಖರ್ಚು ಬರ್ತದೆ. ಇಲ್ಲಿ ಮಾರ್ತಾ ಇರೋದು ನೋಡಿದ್ರೆ ನಾಟಿ ಬಂದು 3 ರೂಪಾಯಿನಿಂದ 4 ರೂಪಾಯಿ, ಬಾದಾಮಿ ಬಂದು ಚೆನ್ನಾಗಿರೋದು ಒಂದು 25 ರಿಂದ 30 ರೂಪಾಯಿ ಹೋಗ್ಬರ್ತದೆ.
ಇನ್ನು ಅಂತ ಇಂಥದೆಲ್ಲಾನು 6 ರೂಪಾಯಿ 7 ರೂಪಾಯಿ ಎಲ್ಲ ಸೇರಿಸ್ಕೊಂಡ್ರೆ ಈ ಬಾಡಿಕ ಈ ಆಳುಗಳಕ ಸರೋಗ್ತದೆ. ಬೆಳೆಗಳು ಬರೋ ಟೈಮ್ಗೆ ಈ ಸಲ ಏನಾಯ್ತಂದ್ರೆ ಅಕಾಲವಾದ ಆನೆಕಲ್ ಬಿದ್ದು ಭಾರಿ ನಷ್ಟ ಆಯ್ತು. ಒಳ್ಳೆ ಪರ್ಮಿಷನ್ ಆಗೋ ಟೈಮಲ್ಲಿ ಆನೆಕಲ್ ಬಿದ್ದು ಎಲ್ಲ ಉದುರ್ತು. ಅದರಲ್ಲಿ ಅಲ್ಪ ಸ್ವಲ್ಪ ಇರೋದು ಈ ಅನನುಕೂಲ ಆಗಿದೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಇಲ್ಲ ಮೈನು. ಆಚೆ ಕಡೆ ಎಲ್ಲ ನಾವು ಹೋಗ್ತಾ ಇದ್ರೆ ರೈತರಿಗೆ ಸ್ವಲ್ಪ ಇದಾಗೋದು, ನಾವು ಸಣ್ಣ ಪಟ್ಟ ವ್ಯಾಪಾರಸ್ಥರಿಗೂ ಜೀವನ ಆಗೋದು. ಈಗ ಆಚೆ ಎಲ್ಲಿ ಹೋಗ್ತಾ ಇಲ್ಲ. ಇಲ್ಲೇ ತಿನ್ಬೇಕಂದ್ರೆ ಎಲ್ಲಿ ತಿನ್ನಕ್ ಆಗ್ತದೆ? ನಾನು 100 kg ಮಾವಿನಕಾಯಿ ಬೆಳೆದು ನಮ್ಮ ಮನೆಗೆ 100 kg ತಿನ್ನಕ್ ಆಗ್ತದ? ಅದೇ ಒಂದು 4 ಆದ್ರೆ 100 kg ತಿನ್ಬೋದು. ನಾನೊಬ್ಬ 100 kg ತಿನ್ನಕ್ ಆಗ್ತದ? ಆ ತರ ಪರಿಸ್ಥಿತಿ ಆಗೋಗಿದೆ. ನಾವು ತೋಟ ಕಡೆ ಆಂಧ್ರ ಎಲ್ಲ ಹೊರಟೋಗ್ತೀರಿ. ಮಲ್ಕಲ್ಚರು ಈ ಕಡೆ ಮಂಡಿಗಲ್ಲು ಈ ಕಡೆ ಎಲ್ಲ ದೂರ ಹೊರಟೋಗ್ತೀವಿ ನಾವು. ಅಲ್ಲಿಂದ ತಗೊಂಡ್ ಬಂದು ಪರ್ಚೇಸ್ ಮಾಡ್ಕೊಂಡ್ ಬಂದು ನಾವು ಇದು ಮಾಡೋಷ್ಟೊತ್ತಿಗೆ ಅವ್ರಿಗೆ ಸರಿ ಹೋಗ್ತಾ ಇದೆ. ನಾವು ರೈತರಿಗೆ ಯಾವ ತರ ದುಡ್ಡು ಕೊಡ್ಬೇಕು ಅನ್ನೋದು ಅನುಕೂಲ ಆಗೋಗ್ಬಿಟ್ಟಿದೆ. ತೋತಾಪುರಿ ಇದುವರೆಗೂ ಜ್ಯೂಸ್ ಪರ್ಚೇಸೇ ಮಾಡಿಲ್ಲ. ಉಪ್ಪಿನಕಾಯಿ ಆಗ್ತಾ ಇದ್ರೆ 3 ರೂಪಾಯಿ 4 ರೂಪಾಯಿ. ಮಲ್ಲಿಕ ಬಂದು ಚೆನ್ನಾಗಿರೋದು 30 ರೂಪಾಯಿ ಆಗ್ತಾ ಇದಾರೆ. ಹೆಚ್ಚು ಕಮ್ಮಿ 50 60 ರೂಪಾಯಿ ಮಾರೋ ಮಲ್ಲಿಕ 30 ರೂಪಾಯಿ ಮಾರ್ತಾ ಇದಾರೆ. ಬೇನಿಷ ಬಂದು 8 9 ರೂಪಾಯಿ. ಆ ಪರಿಸ್ಥಿತಿ ಆಗಿದೆ. ರೈತರಿಗೆ ಯಾವ ತರ ಇದ್ ಮಾಡ್ಬೇಕನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸಣ್ಣ ಪಣ್ಣ ವ್ಯಾಪಾರಸ್ಥರಿಗೆ ನಮ್ಗಿಂತ ದೊಡ್ಡ ವ್ಯಾಪಾರಸ್ಥರು ಅವ್ರೆ. ಆದ್ರೆ ಏನ್ ಮಾಡ್ತಾರೆ? 7 ರೂಪಾಯಿ ಮಾವಿನಕಾಯಿ ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ಹಾಕ್ದ್ರೆ ಏನ್ ಬರ್ತಾ ಇದೆ? ಆಳುಗಳಕ ಗಾಡಿ ಬಾಡಿಲಿಕ ಇದಕ್ಕೆ ಸರಿ ಹೋಗ್ತಾ ಇದೆ. ಮೈನ ಎಕ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಆಚೆ ಗಾಡಿ ಹೋಗ್ತಾ ಇದ್ರೆ ಎಲ್ಲಾರ್ಗು ಉಪಯೋಗ ಆಗ್ತದೆ. ಯಾಕೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂದ್ರೆ ಇವ್ರಿಗೆ ಸುಮ್ನೆ ಮಾವಿನಕಾಯಿ ಬರೋ ಟೈಮ್ಗೆ ಯಾವ್ದಾನ ಒಂದ್ ಇರ್ತದೆ. ಯಾವ ತರ ಇದ್ ಮಾಡ್ಬೇಕು ಅಂತ ವರ್ಷ ಎಲ್ಲ ಮಗುನ ನೋಡ್ಕೊಳೋದು, ಔಷಧಿ ಹೊಡ್ಕೊಳೋದು, ಅದಕ್ಕೆ ನೀರ್ ಕಟ್ಕೊಳೋದು, ಕಲ್ಲು ಹಾಕೋಣೋದು, ತಿರುಗಳವ್ರು ಬರ್ತಾರೇನೋ, ಮ್ಯಾಕಿದ್ಲವ್ರು ಬರ್ತಾರೇನೋ, ಅವ್ರು ಬಂದು ಕಿತ್ತಾಕ್ತಾರೇನೋ, ಹುಡುಗ್ರೇನೋ ಅಂತ ಎಲ್ಲ ಇದು ನೋಡ್ಕೊಂಡು ಇಷ್ಟು ಬೆಳೆ ಬೆಳ್ಕೊಂಡು ಇಷ್ಟು ಬಂದ್ರು ನೈಟ್ 1 ಗಂಟೆ ಆಗ್ತದೆ ಮನೆಗೆ ಹೋಗಿ ಮಲ್ಕೊಳಕ. ಒಂದು 500 ರೂಪಾಯಿ ಕೂಲಿ ಸಿಕ್ಕಲ್ಲ ನಮ್ಗ. ಆ ಪರಿಸ್ಥಿತಿ ಆಗಿದೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.